ಸೆಕೆಂಡ್ ಮೇ ಇಂದು ಯೇಸು ನಿಮ್ಮನ್ನು ನೋಡಿ ಹೇಳುವ ಮಾತು ಏನೆಂದರೆ ಒಳ್ಳೆಯದಕ್ಕೆ. ಇದಲ್ಲದೆ ದೇವರ ಸಂಕಲ್ಪ ಮೇರೆಗೆ ಕರೆಯಲ್ಪಟ್ಟ ಆತನನ್ನು ಪ್ರೀತಿಸುವವರು ಒಳ್ಳೆಯದಕ್ಕೆ ಎಲ್ಲವುಗಳು ಒಟ್ಟಾಗಿ ಸಂಭವಿಸುತ್ತವೆ ನಾವು ಬಲ್ಲೆರು ಎಂದು ರೋಮಪುರವರಿಗೆ ಬರೆದ ಪತ್ರ 8ನೇ ಅಧ್ಯಾಯ 28ನೇ ವಚನದಲ್ಲಿ ಹೇಳಲಾಗಿದೆ. ದಾವೀದನು ರಾಜನಾಗಿ ಅಭಿಷೇಕಿತನಾದನು, ಆದರೆ ಕ್ಷಣವೇ ಅರಸನಾಗಲಿಲ್ಲ. ಆತನು ವರ್ಷಗಳ ಕಾಲ ಶೌಲನಿಂದ ಓಡಿ ಗುಹೆಗಳಲ್ಲಿ ಅಡಗಿ ಬದುಕಿದನು. ಆದರೆ ದಾವೀದನು ದೇವರ ಮೇಲಿನ ನಂಬಿಕೆಯನ್ನು ಕಳೆದುಕೊಂಡಿಲ್ಲ. ಕೊನೆಗೆ ದೇವರು ತಾನು ಕೊಟ್ಟ ಮಾತು ನಿಭಾಯಿಸಿದನು, ಅವನು ಇಸ್ರಾಯೇಲಿನ ಅರಸನಾಗಿಸಿದರು. ಅದೇ ರೀತಿಯೇ ನಮ್ಮ ಜೀವನದಲ್ಲಿ ಕೂಡ ಹಲವಾರು ಸರಿ ನಾವು ಅನ್ಕೊಂಡಂಗೆ ನಮಗೆ ಆಗದೆ ಹೋದಾಗ ದೇವರು ನಮ್ಮನ್ನು ಮರೆತು ಹೋದರು ಎಂದು ನಾವು ಚಿಂತಿಸುತ್ತೇವೆ. ಅದು ದೇವರ ಪ್ರಸ್ತುತ ತಯಾರಿಯ ಹಂತವಾಗಿರಬಹುದು. ದಾವೀದಂತೆ ನಂಬಿಕೆಯಿಂದ ಕಾಯಿರಿ, ದೇವರು ನಿಮ್ಮ ಸಹಾಯವನ್ನು ಪ್ರತಿಫಲವನ್ನು ಖಂಡಿತವಾಗ್ಲೂ ಕೊಡುತ್ತಾನೆ. ಕಳೆದುಕೊಂಡ ಕೇವಲ ಒಂದು ಅವಕಾಶವನ್ನು ದೇವರು ನಿನಗಾಗಿ ಅದಕ್ಕಿಂತ ದೊಡ್ಡದಾಗಿ ನಿಮಗೆ ಕೊಟ್ಟು ನಡೆಸುತ್ತಾರೆ. ಬೈ ವೋರ್ಸ್ ವಿಜಯರಾಜ್. ಹ್ಯಾವ್ ಎ ಬೆಸ್ಟ್ ಡೇ.